ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರ ಮಹಾಪ್ರವಾಹಕ್ಕೆ ತತ್ತರಿಸಿದೆ. ಜನ ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ. 50ಕ್ಕೂ ಅಧಿಕ ಕುಟುಂಬಗಳು ಗೋಕಾಕ್ ನಗರದ ಸರ್ಕಾರಿ ಕಾಲೇಜಿನಲ್ಲಿ ತೆರೆದಿರುವಂತಹ ಈ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಆದ್ರೆ ಇಲ್ಲೂ ಕೂಡ ಊಟ ಉಪಹಾರ ಏನೂ ಕೂಡ ಸಿಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಪಾಪ ಪರಿತಪಿಸ್ತಾ ಇದ್ದಾರೆ. ನೀರು ನುಗ್ಗಿದ್ರಿಂದ ಕಾಳಜಿ ಕೇಂದ್ರಕ್ಕೆ ಈಗ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈಗ ಸದ್ಯ ನಾನಿರುವಂತಹ ಸ್ಥಳ ಗೋಕಾಕ್ ನಗರದಲ್ಲಿ ಇರುವಂತಹ ಕಾಳಜಿ ಕೇಂದ್ರದಲ್ಲಿ ಇದ್ದೇನೆ. ಸುಮಾರು 100 ಕುಟುಂಬಗಳು ಈಗ ಏನು ಸಂಪೂರ್ಣವಾಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ತಮ್ಮ ಮನೆಯಲ್ಲಿ ಇರುವಂತಹ ಅಗತ್ಯ ವಸ್ತುಗಳನ್ನ ಕೂಡ ಈಗ ತೆಗೆದುಕೊಂಡು ಬಂದು ಇಲ್ಲಿ ವಾಸ ಆಗಿರುವಂತದ್ದು. ಸುಮಾರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು 550ಕ್ಕೂ ಅಧಿಕ ಏನು ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಜೊತೆಗೆ ಇನ್ನಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸುಮಾರು ಏನು 30ರಿಂದ 40ಕ್ಕೂ ಅಧಿಕ ಕಾಳಜಿ ಕೇಂದ್ರಗಳನ್ನ ಕೂಡ ಓಪನ್ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಇರುವಂತದ್ದು. ಈಗ ಘಟ್ಟಪ್ರಭಾ ನದಿ ಅಬ್ಬರಕ್ಕೆ ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ಈಗ ಕಾಳಜಿ ಕೇಂದ್ರಕ್ಕೆ ಸುಮಾರು 100 ಕುಟುಂಬಗಳು ಶಿಫ್ಟ್ ಆಗಿರುವಂತದ್ದು. ಜೊತೆಗೆ ತಮ್ಮ ಮಕ್ಕಳು ಇರಬಹುದು, ಬಟ್ಟೆ ಬರೆ ಅಡುಗೆ ಸಾಮಾನು ಜೊತೆಗೆ ತಮಗೆ ಬೇಕಾದಂತ ಅಗತ್ಯ ಸಾಮಾನುಗಳ ಜೊತೆಗೆ ವಸ್ತುಗಳ ಜೊತೆಗೆ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಮನೆ ಬಿಟ್ಟು ರಾತ್ರಿ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಹಸುಗೂಸು ಇರಬಹುದು, ಜೊತೆಗೆ ಗರ್ಭಿಣಿಯರು ಇರಬಹುದು, ಬಾಣಂತಿಯರು ಕೂಡ ಈ ಒಂದು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿರುವಂತದ್ದು ಗಮನಿಸಬಹುದು. ಬೆಳಗಾವಿ ನಗರದಲ್ಲಿ ಇರುವಂತಹ ಉಪ್ಪಾಯರಗಲ್ಲಿ ಇರಬಹುದು, ಕುಂಬಾರಗಲ್ಲಿ ಇರಬಹುದು, ದನದ ಮಾರ್ಕೆಟ್ ಜೊತೆಗೆ ಮಟನ್ ಮಾರ್ಕೆಟ್ನ ಬಡಾವಣೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಈಗ ಕಾರಣ ಆಗಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದ ಜಿಲ್ಲಾ ಗಮನಿಸಬಹುದು, ಬಹುತೇಕ ಇಲ್ಲಿ ಸದ್ಯಕ್ಕೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ತಾವೇ ತಾಡಪತ್ರಿ ಇರಬಹುದು, ಜೊತೆಗೆ ಏನು ತಮ್ಮ ಮನೆಯಲ್ಲಿರುವಂತಹ ಹಾಸಿಗೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಸಾಕಷ್ಟು ತಂಪಾದ ವಾತಾವರಣ ಕೂಡ ಇರುವಂತದ್ದು. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕೂಡ ಈಗ ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಪ್ರದೇಶದ ಹಳ್ಳಿಗಳು ಕೂಡ ಈಗ ನಡುಗಡ್ಡೆ ಆಗುವಂತ ಭೀತಿ ಕೂಡ ಇರುವಂತದ್ದು ಗಮನಿಸಬಹುದು. ಪ್ರತಿ ವರ್ಷ ಕೂಡ ಈ ರೀತಿಯಾದಂತಹ ಸಮಸ್ಯೆಯನ್ನ ಈ ಭಾಗದ ಜನ ಅನುಭವಿಸಿದ್ರು ಕೂಡ ಶಾಶ್ವತ ಆಗಿರುವಂತಹ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ನಮಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನ ಕೊಡ್ರಿ, ಮನೆಯನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿರುವಂತಹ ಗೋಕಾಕ್ ಸಾಹುಕಾರರು ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ. ಇನ್ನಾದ್ರೂ ಇಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ರಮೇಶ್ ಜಾರಕಿಹೊಳಿ ಇರಬಹುದು, ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಜನರಿಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದ್ಯ ಜೊತೆ ಮೈಲಾರಿ ಪ್ರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರ ಮಹಾಪ್ರವಾಹಕ್ಕೆ ತತ್ತರಿಸಿದೆ. ಜನ ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ. 50ಕ್ಕೂ ಅಧಿಕ ಕುಟುಂಬಗಳು ಗೋಕಾಕ್ ನಗರದ ಸರ್ಕಾರಿ ಕಾಲೇಜಿನಲ್ಲಿ ತೆರೆದಿರುವಂತಹ ಈ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಆದ್ರೆ ಇಲ್ಲೂ ಕೂಡ ಊಟ ಉಪಹಾರ ಏನೂ ಕೂಡ ಸಿಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಪಾಪ ಪರಿತಪಿಸ್ತಾ ಇದ್ದಾರೆ. ನೀರು ನುಗ್ಗಿದ್ರಿಂದ ಕಾಳಜಿ ಕೇಂದ್ರಕ್ಕೆ ಈಗ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈಗ ಸದ್ಯ ನಾನಿರುವಂತಹ ಸ್ಥಳ ಗೋಕಾಕ್ ನಗರದಲ್ಲಿ ಇರುವಂತಹ ಕಾಳಜಿ ಕೇಂದ್ರದಲ್ಲಿ ಇದ್ದೇನೆ. ಸುಮಾರು 100 ಕುಟುಂಬಗಳು ಈಗ ಏನು ಸಂಪೂರ್ಣವಾಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ತಮ್ಮ ಮನೆಯಲ್ಲಿ ಇರುವಂತಹ ಅಗತ್ಯ ವಸ್ತುಗಳನ್ನ ಕೂಡ ಈಗ ತೆಗೆದುಕೊಂಡು ಬಂದು ಇಲ್ಲಿ ವಾಸ ಆಗಿರುವಂತದ್ದು. ಸುಮಾರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು 550ಕ್ಕೂ ಅಧಿಕ ಏನು ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಜೊತೆಗೆ ಇನ್ನಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸುಮಾರು ಏನು 30ರಿಂದ 40ಕ್ಕೂ ಅಧಿಕ ಕಾಳಜಿ ಕೇಂದ್ರಗಳನ್ನ ಕೂಡ ಓಪನ್ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಇರುವಂತದ್ದು. ಈಗ ಘಟ್ಟಪ್ರಭಾ ನದಿ ಅಬ್ಬರಕ್ಕೆ ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ಈಗ ಕಾಳಜಿ ಕೇಂದ್ರಕ್ಕೆ ಸುಮಾರು 100 ಕುಟುಂಬಗಳು ಶಿಫ್ಟ್ ಆಗಿರುವಂತದ್ದು. ಜೊತೆಗೆ ತಮ್ಮ ಮಕ್ಕಳು ಇರಬಹುದು, ಬಟ್ಟೆ ಬರೆ ಅಡುಗೆ ಸಾಮಾನು ಜೊತೆಗೆ ತಮಗೆ ಬೇಕಾದಂತ ಅಗತ್ಯ ಸಾಮಾನುಗಳ ಜೊತೆಗೆ ವಸ್ತುಗಳ ಜೊತೆಗೆ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಮನೆ ಬಿಟ್ಟು
ರಾತ್ರೋರಾತ್ರಿ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಹಸುಗೂಸು ಇರಬಹುದು, ಜೊತೆಗೆ ಗರ್ಭಿಣಿ ಇರಬಹುದು, ಬಾಣಂತಿಯರು ಕೂಡ ಈ ಒಂದು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿರುವಂತದ್ದು ಗಮನಿಸಬಹುದು. ಬೆಳಗಾವಿ ನಗರದಲ್ಲಿ ಇರುವಂತಹ ಉಪ್ಪಾರಗಲ್ಲಿ ಇರಬಹುದು, ಕುಂಬಾರಗಲ್ಲಿ ಇರಬಹುದು, ದನದ ಮಾರ್ಕೆಟ್ ಜೊತೆಗೆ ಮಟನ್ ಮಾರ್ಕೆಟ್ ನ ಬಡಾವಣೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಈಗ ಕಾರಣ ಆಗಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದ ಗಮನಿಸಬಹುದು, ಬಹುತೇಕ ಇಲ್ಲಿ ಸದ್ಯಕ್ಕೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ತಾವೇ ತಾಡಪತ್ರಿ ಇರಬಹುದು, ಜೊತೆಗೆ ಏನು ತಮ್ಮ ಮನೆಯಲ್ಲಿರುವಂತಹ ಹಾಸಿಗೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಸಾಕಷ್ಟು ತಂಪಾದ ವಾತಾವರಣ ಕೂಡ ಇರುವಂತದ್ದು. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕೂಡ ಈಗ ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಪ್ರದೇಶದ ಹಳ್ಳಿಗಳು ಕೂಡ ಈಗ ನಡುಗಡ್ಡೆ ಆಗುವಂತ ಭೀತಿ ಕೂಡ ಇರುವಂತದ್ದು ಗಮನಿಸಬಹುದು. ಪ್ರತಿ ವರ್ಷ ಕೂಡ ಈ ರೀತಿಯಾದಂತಹ ಸಮಸ್ಯೆಯನ್ನ ಈ ಭಾಗದ ಜನ ಅನುಭವಿಸಿದ್ರು ಕೂಡ ಶಾಶ್ವತ ಆಗಿರುವಂತಹ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ನಮಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನ ಕೊಡ್ರಿ, ಮನೆಯನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿರುವಂತಹ ಗೋಕಾಕ್ ಸಾಹುಕಾರರು ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ. ಇನ್ನಾದ್ರೂ ಇಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ರಮೇಶ್ ಜಾರಕಿಹೊಳಿ ಇರಬಹುದು, ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಜನರಿಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದ್ಯ ಜೊತೆ ಮೈಲಾರಿ ಪುರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳಗಾವಿ ಜಿಲ್ಲೆ ಗೋಕಾಕ್ ನಗರ ಮಹಾಪ್ರವಾಹಕ್ಕೆ ತತ್ತರಿಸಿದೆ. ಜನ ತಮ್ಮ ಮನೆ ಮಠಗಳನ್ನ ಕಳೆದುಕೊಂಡು ಪರದಾಡ್ತಾ ಇದ್ದಾರೆ. 50ಕ್ಕೂ ಅಧಿಕ ಕುಟುಂಬಗಳು ಗೋಕಾಕ್ ನಗರದ ಸರ್ಕಾರಿ ಕಾಲೇಜಿನಲ್ಲಿ ತೆರೆದಿರುವಂತಹ ಈ ಕಾಳಜಿ ಕೇಂದ್ರದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಆದ್ರೆ ಇಲ್ಲೂ ಕೂಡ ಊಟ ಉಪಹಾರ ಏನೂ ಕೂಡ ಸಿಗ್ತಾ ಇಲ್ಲ. ಅವರೆಲ್ಲರೂ ಕೂಡ ಪಾಪ ಪರಿತಪಿಸ್ತಾ ಇದ್ದಾರೆ. ನೀರು ನುಗ್ಗಿದ್ರಿಂದ ಕಾಳಜಿ ಕೇಂದ್ರಕ್ಕೆ ಈಗ ಅವರನ್ನ ಶಿಫ್ಟ್ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈಗ ಸದ್ಯ ನಾನಿರುವಂತಹ ಸ್ಥಳ ಗೋಕಾಕ್ ನಗರದಲ್ಲಿ ಇರುವಂತಹ ಕಾಳಜಿ ಕೇಂದ್ರದಲ್ಲಿ ಇದ್ದೇನೆ. ಸುಮಾರು 100 ಕುಟುಂಬಗಳು ಈಗ ಏನು ಸಂಪೂರ್ಣವಾಗಿ ಬೀದಿಗೆ ಬರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ತಮ್ಮ ಮನೆಯಲ್ಲಿ ಇರುವಂತಹ ಅಗತ್ಯ ವಸ್ತುಗಳನ್ನ ಕೂಡ ಈಗ ತೆಗೆದುಕೊಂಡು ಬಂದು ಇಲ್ಲಿ ವಾಸ ಆಗಿರುವಂತದ್ದು. ಸುಮಾರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು 550ಕ್ಕೂ ಅಧಿಕ ಏನು ಕಾಳಜಿ ಕೇಂದ್ರಗಳನ್ನ ಓಪನ್ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಕೂಡ ಇರುವಂತದ್ದು. ಜೊತೆಗೆ ಇನ್ನಷ್ಟು ಮಳೆ ಆದಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸುಮಾರು ಏನು 30ರಿಂದ 40ಕ್ಕೂ ಅಧಿಕ ಕಾಳಜಿ ಕೇಂದ್ರಗಳನ್ನ ಕೂಡ ಓಪನ್ ಮಾಡ್ತೀವಿ ಅನ್ನೋ ಮಾತನ್ನ ಕೂಡ ಇರುವಂತದ್ದು. ಈಗ ಘಟ್ಟಪ್ರಭಾ ನದಿ ಅಬ್ಬರಕ್ಕೆ ಪ್ರವಾಹದ ಭೀತಿ ಹಿನ್ನೆಲೆಯಲ್ಲಿ ಈಗ ಕಾಳಜಿ ಕೇಂದ್ರಕ್ಕೆ ಸುಮಾರು 100 ಕುಟುಂಬಗಳು ಶಿಫ್ಟ್ ಆಗಿರುವಂತದ್ದು. ಜೊತೆಗೆ ತಮ್ಮ ಮಕ್ಕಳು ಇರಬಹುದು, ಬಟ್ಟೆ ಬರೆ ಅಡುಗೆ ಸಾಮಾನು ಜೊತೆಗೆ ತಮಗೆ ಬೇಕಾದಂತ ಅಗತ್ಯ ಸಾಮಾನುಗಳ ಜೊತೆಗೆ ವಸ್ತುಗಳ ಜೊತೆಗೆ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಮನೆ ಬಿಟ್ಟು ರಾತ್ರೋರಾತ್ರಿ ಕೂಡ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಕೂಡ ಆಗಿರುವಂತದ್ದು. ಹಸುಗೂಸು ಇರಬಹುದು, ಜೊತೆಗೆ ಗರ್ಭಿಣಿ ಇರಬಹುದು, ಬಾಣಂತಿಯರು ಕೂಡ ಈ ಒಂದು ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿರುವಂತದ್ದು ಗಮನಿಸಬಹುದು. ಬೆಳಗಾವಿ ನಗರದಲ್ಲಿ ಇರುವಂತಹ ಉಪ್ಪಾರಗಲ್ಲಿ ಇರಬಹುದು, ಕುಂಬಾರಗಲ್ಲಿ ಇರಬಹುದು, ದನದ ಮಾರ್ಕೆಟ್ ಜೊತೆಗೆ ಮಟನ್ ಮಾರ್ಕೆಟ್ ನ ಬಡಾವಣೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಅವಾಂತರಕ್ಕೆ ಕೂಡ ಈಗ ಕಾರಣ ಆಗಿರುವಂತದ್ದು. ಇಲ್ಲಿ ಯಾವುದೇ ರೀತಿಯಾದ ಗಮನಿಸಬಹುದು, ಬಹುತೇಕ ಇಲ್ಲಿ ಸದ್ಯಕ್ಕೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಲ್ಲ. ತಾವೇ ತಾಡಪತ್ರಿ ಇರಬಹುದು, ಜೊತೆಗೆ ಏನು ತಮ್ಮ ಮನೆಯಲ್ಲಿರುವಂತಹ ಹಾಸಿಗೆಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಸಾಕಷ್ಟು ತಂಪಾದ ವಾತಾವರಣ ಕೂಡ ಇರುವಂತದ್ದು. ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಕೂಡ ಈಗ ಮಾಡಿಲ್ಲ. ಹಾಗಾಗಿ ಸಾಕಷ್ಟು ಪ್ರದೇಶದ ಹಳ್ಳಿಗಳು ಕೂಡ ಈಗ ನಡುಗಡ್ಡೆ ಆಗುವಂತ ಭೀತಿ ಕೂಡ ಇರುವಂತದ್ದು ಗಮನಿಸಬಹುದು. ಪ್ರತಿ ವರ್ಷ ಕೂಡ ಈ ರೀತಿಯಾದಂತಹ ಸಮಸ್ಯೆಯನ್ನ ಈ ಭಾಗದ ಜನ ಅನುಭವಿಸಿದ್ರು ಕೂಡ ಶಾಶ್ವತ ಆಗಿರುವಂತಹ ಪರಿಹಾರ ಸಿಕ್ಕಿಲ್ಲ. ಹಾಗಾಗಿ ನಮಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನ ಕೊಡ್ರಿ, ಮನೆಯನ್ನ ಕೂಡ ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಕೂಡ ಒತ್ತಾಯವನ್ನ ಕೂಡ ಮಾಡ್ತಿರುವಂತದ್ದು. ಆದ್ರೆ ಇಲ್ಲಿರುವಂತಹ ಗೋಕಾಕ್ ಸಾಹುಕಾರರು ಯಾವುದೇ ರೀತಿಯಾದಂತಹ ಶಾಶ್ವತ ಪರಿಹಾರಕ್ಕೆ ಮುಂದಾಗಿಲ್ಲ. ಇನ್ನಾದ್ರೂ ಇಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಇರಬಹುದು, ಜೊತೆಗೆ ರಮೇಶ್ ಜಾರಕಿಹೊಳಿ ಇರಬಹುದು, ಬಾಲಚಂದ್ರ ಜಾರಕಿಹೊಳಿ ಅವರು ಈ ಒಂದು ಜನರಿಗೆ ಶಾಶ್ವತ ಆಗಿರುವಂತಹ ಪರಿಹಾರವನ್ನು ಕಲ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಮಾಂದ್ಯ ಜೊತೆ ಮೈಲಾರಿ ಪುರಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.